Hi, good evening. I am your BKM sir. Once again, welcome to your channel. It's not my channel, whatever BKM. Yes, ನಾನು ಇವತ್ತು ಬೆಳಗ್ಗೆ ಹೇಳಿದ್ದೆ ಶಾರ್ಟ್ಸಲ್ಲಿ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ 80 ಮಾರ್ಕ್ಸ್ ಪಬ್ಲಿಕ್ ಎಕ್ಸಾಮ್ 10th ಸ್ಟ್ಯಾಂಡರ್ಡ್ ಸೈನ್ಸ್. ಇವತ್ತು ಈ ಸಂಜೆ ಈಗ ನಿಮಗೆ ಆ ಪಾಠಗಳು ಯಾವುವು ಮತ್ತು ಆ ಕ್ವೆಶನ್ ಪೇಪರ್ ಹೇಗಿರುತ್ತೆ, 80 ಮಾರ್ಕ್ಸ್ಗೆ ಎಲ್ಲೆಲ್ಲ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ. ಮತ್ತೆ ಒಂದು ವಿಷಯ ಮತ್ತೆ ಸ್ಪಷ್ಟಪಡಿಸ್ತೀನಿ, BKM ಸರ್ ಈ ವಿಡಿಯೋ ಮಾಡ್ತಿರೋದು ಈ ಸದ್ಯಕ್ಕೆ ಪಾಠ ಮಾಡಲಿಕ್ಕಲ್ಲ. ಜಸ್ಟ್ ದಿಸ್ ಈಸ್ ಯುವರ್ ಎಕ್ಸಾಮಿನೇಷನ್ ಟೈಮ್. ಐ ನೋ ಯುವರ್ ಮೈಂಡ್ ಆ್ಯಂಡ್ ಮೈಂಡ್ ಸೆಟ್. ಈ ಟೈಮಲ್ಲಿ ನಿಮಗೆ ಸ್ವಲ್ಪನಾದರೂ ನನ್ನ ಮಾತುಗಳು, ನಾನು ಹೇಳ್ತಕ್ಕಂಥ ಸಬ್ಜೆಕ್ಟ್ ವೈಸ್ ವಿಚಾರಗಳು ಸ್ವಲ್ಪ ಮನಸ್ಸಿಗೆ ಹಿತ ಕೊಡಲಿ ಮತ್ತು ಮೋಟಿವೇಟ್ ಮಾಡಲಿ, ನಿಮ್ಮನ್ನು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಿಸಲಿ ಅನ್ನೋದೇ ನನ್ನ ಕಾರಣ. ಮುಂದುವರ್ಸೋಕ್ಕೆ ಮುಂಚೆ ಮತ್ತೆ ಕೇಳ್ತಾ ಇದ್ದೀನಿ ಎಲ್ರಿಗೂ, ಈ ನಿಮ್ಮ BKM ಸರ್ ವಾಟ್ ಎವರ್ BKM ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಶೇರ್ ಮಾಡಿ, ಬೇರೆಯವ್ರಿಗೆ ಉಪಯೋಗ ಬರಲಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ, ಈಗಾಗಲೇ ಇವತ್ತಿಗೆ 5,000 ವ್ಯೂಸ್ ದಾಟಿದೆ. 365 ಸಬ್ಸ್ಕ್ರೈಬರ್ಸನ್ನು 55 ಸಬ್ಸ್ಕ್ರೈಬರ್ಸನ್ನು ದಾಟಿದೆ. ಅಂದರೆ ಇದರ ಅವಶ್ಯಕತೆ ಇದೆ ಅಂತ ನನಗೆ ಭಾವನೆ ಆಗಿದೆ. ಅಲ್ಲಿ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಲೆಕ್ಕಕ್ಕೆ ನಾನು ಹೇಳ್ತಾ ಇಲ್ಲ, ಇಷ್ಟು ಜನಕ್ಕೆ ಬೇಕಿದೆ ಅನ್ನೋದು. ಆ ದೃಷ್ಟಿಯಿಂದ ದಯಮಾಡಿ ನಿಮ್ಮ ಪರೀಕ್ಷೆ ಮುಗಿಯೋವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ, ಇದರಿಂದ ಉಪಯೋಗ ಪಡ್ಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀಲಿ ಅನ್ನೋದೇ ನನ್ನ ಉದ್ದೇಶ. ಬನ್ನಿ, ತಡ ಮಾಡೋದು ಬೇಡ. ಈಗ ನಿಮಗೆ ಗೊತ್ತು, ಯುವರ್ 10th ಸ್ಟ್ಯಾಂಡರ್ಡ್ ಸೈನ್ಸ್ ಕನ್ಸಿಸ್ಟ್ಸ್ ಆಫ್ 2 parts, part 1 and part 2. In that you have some chapters on physics, some chapters on chemistry and some on biology. ನಿಮ್ಗೀಗಾಗಲೇ ಗೊತ್ತಿದೆ ಎಲ್ಲನೂ, ಫಿಸಿಕ್ಸ್ ಚಾಪ್ಟರ್ಸ್ ಯಾವುವು, ಕೆಮಿಸ್ಟ್ರಿ ಚಾಪ್ಟರ್ಸ್ ಯಾವುವು ಮತ್ತು ಬಯಾಲಜಿ ಚಾಪ್ಟರ್ಸ್ ಯಾವುವು ಅಂತ. ಯು ನೋ, ಫಸ್ಟ್ ಚಾಪ್ಟರ್ ಇನ್ ಪಾರ್ಟ್ 1 ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. Second chapter acids, bases, salts, very easy chapter. And in the second part metals and non-metals, carbon and its compounds. These are the 4 chapters on chemistry. And again in biology you have life processes and control and coordination, how do organisms reproduce, heredity. These are your chapters on biology. Next come to physics, electricity, first chapter magnetic effects of electric current, second chapter in the first part in physics, and light, reflection and refraction. Very important and easy because you will get ray diagrams there, both in mirrors and also lenses. Mirrors ಎಷ್ಟು ಸಿಂಪಲ್ಲು, related to reflection of light. Mirrors, not fraction, not refraction, reflection of light. Again lens, as you know, related to refraction. Again there also you will get concave mirrors, convex mirrors. Here also concave lenses and convex lenses. ಅದರಲ್ಲಿ ಎಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂದರೆ 6 ray diagrams plus 2 ray diagrams on mirrors, again 6 plus 2 on lenses. ನಿಮಗೆ ಗೊತ್ತಿರಬೇಕಾದ್ದು ಇಮೇಜ್ ಫಾರ್ಮೇಷನ್, ray diagrams, object position, image position, nature of the image, erect, real,
virtual, inverted, diminished, highly diminished, point size, enlarged, highly enlarged, image formation at infinity, beyond C, at C, between F and C, at F, between F and P, or between F and O, optic center, there in the case of lenses. ತುಂಬ ಸುಲಭ. ರೇ ಡಯಾಗ್ರಾಮ್ಸ್ ಬರ್ಸಿರ್ತಾರೆ. ಕಂಪಲ್ಸರಿ ದೇರ್ ವಿಲ್ ಬಿ ರೇ ಡಯಾಗ್ರಾಮ್ ಕ್ವೆಶನ್ಸ್ ಇನ್ ಫಿಸಿಕ್ಸ್. ಮಿಸ್ ಮಾಡಿದೆ ಅವನ್ನ ಇವತ್ತು ಸಂಜೆನೆ ಫಸ್ಟ್ ಯು ರೀಡ್ ಆ್ಯಂಡ್ ಬಿ ಪರ್ಫೆಕ್ಟ್ ವಿತ್ ಲೈಟ್ ಚಾಪ್ಟರ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಇಷ್ಟು ಫಿಸಿಕ್ಸ್ ಚಾಪ್ಟರ್ಸ್. ಆ್ಯಂಡ್ ಆಲ್ಸೋ ದೇರ್ ಈಸ್ ಒನ್ ಮೋರ್, ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್. Human eye and the colorful world, only two parts you can see there. Human eye structure, parts, and also defects of vision, and also how to correct them. And there we will see very interesting and important things, and that's also easy chapter. And lastly, ಇದಲ್ಲದೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಲ್ಲದೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ಅವರ್ ಎನ್ವಿರಾನ್ಮೆಂಟ್. ಇದು ಎನ್ವಿರಾನ್ಮೆಂಟಲ್ ಚಾಪ್ಟರ್, ವೆರಿ ಈಸಿ, ಆ್ಯಂಡ್ ಫಾರ್ ಫ್ಯೂ ಮಾರ್ಕ್ಸ್ ಇಟ್ ವಿಲ್ ಬಿ ದೇರ್. ಇನ್ ದಿಸ್ ವೇ ಯು ಹ್ಯಾವ್ ಟೋಟಲಿ 13 ಚಾಪ್ಟರ್ಸ್, ನಾಟ್ 14, 13 ಚಾಪ್ಟರ್ಸ್ ಇನ್ ಯುವರ್ ಸೈನ್ಸ್. ಆ 13 ಚಾಪ್ಟ್ರಲ್ಲಿ ನಿಮಗೀಗಾಗಲೇ ಆ್ಯಕ್ಟಿವಿಟೀಸ್, ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿಸಿ 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟು ನಿಮ್ಗೆ ಈಗಾಗಲೇ ಬೋರ್ಡ್ಗೆ ಕಳಿಸಿರ್ತಾರೆ. ಈಗ ನೀವು ಬರಿಬೇಕಾರದು 80 ಮಾರ್ಕ್ಸ್ ಆನ್ಯಲ್ ಎಕ್ಸಾಮ್, ಪಬ್ಲಿಕ್ ಎಕ್ಸಾಮ್. ಅದರಲ್ಲಿ ಅಗೈನ್ ಮತ್ತೊಂದು ಮಾತು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಎಲ್ಲ ಟೀಚರ್ಸು ಗುರ್ತಾಗ್ಸಿರ್ತಾರೆ. ಆ ಡಯಾಗ್ರಾಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ತುಂಬ ನೀಟಾಗಿ ಬಿಡಿಸೋದ್ರ ಜೊತೆಗೆ ಯಾವ ಪಾರ್ಟನ್ನು ಕೇಳಿರ್ತಾನೆ ಅದನ್ನ ಲೇಬಲ್ ಮಾಡಬೇಕು. ಇಂಥವೇ ಫಿಗರ್ಸು ಬೋರ್ಡಿಂದ ಇಂಪಾರ್ಟೆಂಟ್ ಅಂತ ಅನೌನ್ಸ್ ಆಗಿದೆ, ಅವನ್ನ ನೀವು ನೋಡಬೇಕು. So this is how you can go through the textbook, and these are the important aspects and points about the topics. Now let us go to, ನಿಮಗೆ ಗೊತ್ತು ಎಲ್ಲಕ್ಕೂ ನಮ್ಗೆ ಆಧಾರ ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಪೇಪರ್ ಆನ್ ಸೈನ್ಸ್. ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ನಿಮಗೆ ಗೊತ್ತಿದೆ 80 ಮಾರ್ಕ್ಸ್ ಪೇಪರ್, ಆ್ಯಂಡ್ it will have questions on all the 3 parts. Part A physics, part B chemistry, part C biology. And as in other cases, here also total 38 questions. 38th question ನೀನು ಹೋಗೋದಾದರೆ, so 1 into 5 ಹೆಸರಿಗೆ big question. No, it will contain 2 sub questions or 3 sub questions. ಮೊನ್ನೆ ಕ್ವಶನನ್ನು ನೋಡೋದಾದರೆ, ವಾಟ್ ಆರ್ ದ ವೇರಿಯಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಫಾಲೋಡ್ ಇನ್ ಹ್ಯೂಮನ್ಸ್. ನಿಮಗೆ ಗೊತ್ತಾಯಿತು ಯಾವ ಚಾಪ್ಟರ್ ಮೇಲೆ ಕಾಂಟ್ರಾಸೆಪ್ಟಿವ್ ಅನ್ನೋ ವರ್ಡ್ ಬಂದ ಕೂಡಲೇ ದಿಸ್ ಈಸ್ ಆನ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಅದರಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್ ಸಿಸ್ಟಮ್ ಆ್ಯಂಡ್ ಹೆಲ್ತ್, ಅದ್ರ ಮೇಲೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ನ ಬಳಸಿ ಹೇಗೆ ಬರ್ತ್ ಕಂಟ್ರೋಲು ಮಾಡ್ಬೋದು ಅನ್ನೋದಕ್ಕೆ ಒಂದು ಸಬ್ ಕ್ವಶನ್. ಅದರಲ್ಲೇ 38th ಬಿ ಕ್ವಶನ್, ರೈಟ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಫ್ರ್ಯಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್. ನಿಮಗೆ ಗೊತ್ತು ಇದು ಪ್ಲಾಂಟ್ಸಲ್ಲಿ ನಡೀತಕ್ಕಂತಹ ಅಸೆಕ್ಷುಯಲ್ ರಿಪ್ರೊಡಕ್ಷನ್, ಫ್ರ್ಯಾಗ್ಮೆಂಟೇಷನ್ ಆ್ಯಂಡ್ ರೀಜನರೇಷನ್, ವಿಷನ್ ಎಲ್ಲ ಬರ್ತಾವಲ್ಲಿ. ಅದನ್ನು ಇನ್ ಡೀಟೇಲ್ ನೀವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಥರ್ಡ್ ಸಿ ಪಾರ್ಟ್, ವಾಟ್ ಚೇಂಜಸ್ ಅಕ್ಕರ್ ಇನ್ ಎ ಫ್ಲವರ್ ಆಫ್ಟರ್ ದಿ ಫರ್ಟಿಲೈಜೇಷನ್. ಅಗೈನ್ ಫ್ಲವರ್ದೇ ಒಂದು ಸಬ್ ಬೆಡ್ಡಿಂಗ್ ಪಾರ್ಟ್ಸ್ ಮತ್ತು ಫ್ಲವರ್ ಪಿಕ್ಚರ್ ಎಲ್ಲ ಇದೆ. ಅದರಲ್ಲಿ ಒಂದು ಕ್ವಶನ್ನು ಫ್ಲವರ್ ಫರ್ಟಿಲೈಜೇಷನ್ ಬಗ್ಗೆ ಕೇಳಿದೆ. ಸೊ ಇಷ್ಟು ಸೇರಿ 5 ಮಾರ್ಕ್ಸ್. ಕೆಳಗಿನಿಂದ ಹೋಗ್ತಾ ಇದ್ದೀವಿ ನಾವೀಗ 37th ಕ್ವಶನ್. 37th ಕ್ವಶನ್ಗೆ ಹೋಗೋದಾದರೆ 37ನಲ್ಲಿ 4 ಮಾರ್ಕ್ಸ್ ಒಂದು ಕ್ವಶನ್ನು. ಆ್ಯಸ್ ಯು ನೋ ದಿಸ್ ಈಸ್ ಆನ್ ಬಯಾಲಜಿ. ಥರ್ಡ್ ಪಾರ್ಟ್ 1 4s are 4, yellow seeds double capital double Y producing. ಸ್ವಲ್ಪ ಇಲ್ಲಿ
ಇಂಟ್ರಪ್ಷನ್ ಬಂತು. ಒನ್ಸ್ ಅಗೇನ್ ಐ ರಿಪೀಟ್ 37 ಕ್ವೆಶನ್ ಎ. yellow seeds capital YY producing pea plant is crossed with green seeds small yy producing a pea plant. Show the results of plants produced in F2 generation with the help of a checkerboard. Write the phenotypic and genotypic ratio of the plants produced. ನಿಮಗೆ ಆಬ್ವಿಯಸ್ ಕ್ವಶನ್ ಅಂತ ಇದು ಗೊತ್ತು, ಹೆರಿಡಿಟಿ ಚಾಪ್ಟರ್ ಮೇಲೆ. ಫಿನೋಟೈಪಿಕ್ ಜಿನೋಟೈಪಿಕ್ ರೇಷಿಯೋ, ಮಾನೋ ಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್, ಪೀ ಪ್ಲಾಂಟ್ಸ್ ಮೇಲೆ ಮಾಡ್ತಕ್ಕಂಥ ಎಕ್ಸ್ಪೆರಿಮೆಂಟು, F1 generation, F2 generation. ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಕ್ವಶನ್. ಅಲ್ಲಿಗೆ 4, 5, 9, 9 ಮಾರ್ಕ್ಸ್, ಮೇಜರ್ ಮಾರ್ಕ್ಸ್ ಇನ್ ಬಯಾಲಜಿ. ಅಗೈನ್ ಕಮ್ ಟು above question 36th. Name the hormones secreted by the glands given below. Write their functions. So this is 3 mark question. 3 glands are given. Thyroid gland. What is the hormone produced by thyroid gland? What is its function? Adrenal gland. Its function. Hormone and function. Pancreas. You know, very easy, common. It is secreting insulin. And what are its functions? ಸೊ 3ಗೂ ಒಂದೊಂದು ಮಾರ್ಕ್ ಡಿವಿಷನ್ ಮಾಡಿರ್ತಾನೆ. ಸೈನ್ಸನ್ನು ನೀವು ಮತ್ತೆ ಈಗ ನೆನಪಿಸ್ತಾ ಇದ್ದೀನಿ, ಅಪ್ಲೈಡ್ ಕೊಡ್ತಾನೆ ಅಂತ ನೀವು ತಲೆಯಲ್ಲಿ ಗುಮ್ಮನ ಇಟ್ಕೋಬೇಡಿ. ಅಪ್ಲೈಡ್ ಅಲ್ಲ, ಸ್ವಲ್ಪ ತಿರುಗಿಸಿ ಕೊಟ್ಟಿರ್ತಾನೆ ಪ್ರಶ್ನೆನ, ನೀವು ಅರ್ಥ ಮಾಡ್ಕೊಂಡು ಬರೀಲಿ ಅಂತ. ಇಲ್ಲಿ ನೋಡಿ, ನೇರವಾದ 3 ಸಬ್ ಹೆಡಿಂಗ್ಸ್: ಥೈರಾಯ್ಡ್, ಅಡ್ರಿನಲ್, ಪ್ಯಾಂಕ್ರಿಯಾಸ್. ಇದ್ರ ಮೇಲೆ ನೀವು 3 ಮಾರ್ಕ್ಸ್, 1 ಈಚ್ ತಗೋಬೋದು. ಇಲ್ಲಿ ಒಂದು ಚಾಯ್ಸ್ ಕ್ವಶನ್ ಆರ್ ಕ್ವಶನ್ ಇರುತ್ತೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಟ್ರೋಪಿಕ್ ಮೂಮೆಂಟ್ಸ್ ಫೌಂಡ್ ಇನ್ ದ ಪ್ಲಾಂಟ್ಸ್. ನಾನು ಯಾವುದೋ ಒಂದು ಆನ್ಸರ್ ಶೀಟ್ ನೋಡ್ತಾ ಇದ್ದೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಟ್ರೋಪಿಕ್ ಮೂಮೆಂಟ್ಸ್ ಫೌಂಡ್ ಇನ್ ದ ಪ್ಲಾಂಟ್ಸ್. ಇಲ್ಲಿ ಕೇಳಿರೋದು ಎಕ್ಸಾಂಪಲ್ಸು. ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಟಾಪರ್ ಮಗು ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಟ್ರೋಪಿಕ್ ಮೂಮೆಂಟ್ ಡೆಫಿನೇಷನ್ ಜಿಯೋಟ್ರೋಪಿಸಮ್ ಒಂದು ಎಕ್ಸಾಂಪಲ್ ಕೊಡಬೇಕು ಜಿಯೋಟ್ರೋಪಿಸಮ್ಗೆ, ಅದ್ರ ಬದಲು ಮಗು ಡೆಫಿನೇಷನ್ ಬರೆದಿದೆ. ದ ಗ್ರೋತ್ ಆಫ್ ಎ ಪ್ಲಾಂಟ್ ಅಥವಾ ರೂಟ್ಸ್ ಟುವರ್ಡ್ಸ್ ದಿ ಅರ್ತ್, ಇನ್ಸೈಡ್ ದಿ ಅರ್ತ್. ಇದಲ್ಲ, ಯು ಹ್ಯಾವ್ ಟು ಗಿವ್ ಎಕ್ಸಾಂಪಲ್ಸ್. ಹೈಡ್ರೋಟ್ರೋಪಿಸಮ್, ಫೋಟೋಟ್ರೋಪಿಸಮ್, ಕೀಮೋಟ್ರೋಪಿಸಮ್. 4 ಎಕ್ಸಾಂಪಲ್ ಕೊಡಬೇಕು. ಆ್ಯಂಡ್ ಬಿ ಕ್ವಶನ್ ಅದರಲ್ಲೇ ನೇಮ್ ದಿ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ದಿ ರಿಫ್ಲೆಕ್ಸ್ ಆ್ಯಕ್ಷನ್. ನಿಮಗೆ ರಿಫ್ಲೆಕ್ಸ್ ಆರ್ಕು, ರಿಫ್ಲೆಕ್ಸ್ ಆ್ಯಕ್ಷನ್, ಅದು ಫಿಗರ್ ಕೂಡ ಇದೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದರದ್ದೊಂದು ಪಾರ್ಟ್ ಕೇಳಿದ್ದಾನೆ. ಸೊ ಮೇಲ್ಗಡೆ ಇದಕ್ಕೆ 2 ಮಾರ್ಕ್ಸು: ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಫೋಟೋಟ್ರೋಪಿಸಮ್, ಕಿಮೋಟ್ರೋಪಿಸಮ್, ಆಫ್ ಈಚ್ ಫಾರ್ ಎಕ್ಸಾಂಪಲ್. ಅಲ್ಲಿಗೆ 2 ಮಾರ್ಕ್ಸು. ಇದಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ನ ಕಂಟ್ರೋಲ್ ಮಾಡೋ ಪಾರ್ಟ್ ಆನ್ಸರ್ ಮಾಡಿದರೆ 1 ಮಾರ್ಕ್. ಸೊ ಈಸಿ. ಸೈನ್ಸು ಇಡೀ ಕ್ವಶನ್ಸ್ ಅಲ್ಲ, ಪಾರ್ಟ್ಸ್ ಮಾಡಿರ್ತಾನೆ. ಅಲ್ಲಿ ಪಾಯಿಂಟ್ಸ್ ಇದ್ದರೆ ಸಾಕು, ನೀಟಾಗಿ ಪ್ಯಾರಾಗ್ರಾಫ್ ಥರ ಸೋಷಿಯಲ್ ಸೈನ್ಸಲ್ಲಿ ಬರ್ದಂಗೆ ಒಂದೇ ಕಂಟೆಂಟ್ನ ಡೆವಲಪ್ ಮಾಡೋದು ಅಗತ್ಯ ಇಲ್ಲ. ಅಥವಾ ಇಂಗ್ಲೀಷ್ ಪ್ಯಾರಾಗ್ರಾಫ್ ಆನ್ಸರ್ಸ್ ಥರ ಇರೋಲ್ಲ. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್, ಪಾಯಿಂಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್, ಹಾಗೆ ಥರ್ಡ್ ಕ್ವಶನ್. ಈ ಥರ ಮಾಡಬೇಕು ನೀವು. ಉದ್ದುದ್ದದ ವಾಕ್ಯಗಳನ್ನು ಬರೆಯೋ ಅಗತ್ಯ ಇಲ್ಲ. ನೆಕ್ಸ್ಟ್ 35th ಮೇಲೆ ಹೋಗೋದಾದರೆ ಅಲ್ಲಿ ಕೂಡ ಚಾಯ್ಸ್ ಕ್ವಶನ್ ಬಯಾಲಜಿನಲ್ಲಿ 3 ಮಾರ್ಕ್ಸ್ದು. ಮೆನ್ಷನ್ ದಿ ಮೇಜರ್ ಇವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಪ್ರೋಸೆಸ್. ಇನ್ ವಾಟ್ ಫಾರ್ಮ್ ದ ಫುಡ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಪ್ರೋಸೆಸ್ ಗೆಟ್ ಸ್ಟೋರ್ ಇನ್ ದ ಪ್ಲಾಂಟ್ಸ್. ಇನ್ ಡೀಟೇಲ್ ಥಿಯರೆಟಿಕ್ ಆನ್ಸರು ಅಲ್ಲಿ ಇಕ್ವೇಷನ್ ಎಲ್ಲ ಬರುತ್ತೆ. ಫೋಟೋಸಿಂಥೆಸಿಸ್ ಪ್ರೋಸೆಸ್ದು ಇಡಿಯಾಗಿ ಒಂದು ಪ್ರಶ್ನೆ, ಅದನ್ನು 2 ಪಾರ್ಟ್ ಮಾಡಿ ಕೇಳಿದ್ದಾನೆ ಫಾರ್ 3 ಮಾರ್ಕ್ಸ್. ಚಾಯ್ಸ್ ಕ್ವಶನ್ 2 ಸೆಪ್ರೇಟ್ ಪಾರ್ಟಲ್ಲಿ ಕ್ವಶನ್ ಕೇಳ್ತಾನೆ. ನೇಮ್ ದಿ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ದಿ ಸೈಟೋಪ್ಲಾಸಮ್. ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಎಲ್ಲ ಸ್ಕೂಲಲ್ಲೂ ಎಲ್ಲ ನೋಟ್ಸಲ್ಲೂ ಇದನ್ನು ಬರೆಸಿರ್ತಾರೆ. ಸೊ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಏನೇನು ರಿಲೀಸ್ ಆಗುತ್ತೆ, ಪ್ರಾಡಕ್ಟ್ಸ್ ಏನು. ಸೊ ಬಿ, ನೇಮ್ ದಿ ಟೈಪ್ ಆಫ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಆ್ಯಂಡ್ ಈಸ್ಟ್ ಸೆಲ್ಸ್. ನಿಮಗೆ ತಕ್ಷಣ ಐಡಿಯಾ ಬರುತ್ತೆ. ಈಸ್ಟ್ ಸೆಲ್ಸ್ ಮತ್ತು ಮೈಟೋಕಾಂಡ್ರಿಯಲ್ಲಿ ನಡೀತಕ್ಕಂತಹ ರೆಸ್ಪಿರೇಷನ್ ಟೈಪ್.
ಆ್ಯಂಡ್ ಮೆನ್ಷನ್ ದಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ದೀಸ್ ಪ್ರೊಸೆಸಸ್. ಇವೆರಡರಲ್ಲಿ ನಡೀತಕ್ಕಂಥ ಪ್ರೊಸೆಸ್ಸಲ್ಲಿ ವಾಟ್ ಆರ್ ದ ಪ್ರಾಡಕ್ಟ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಕಂಟೆಂಟ್ ಕಲ್ತಿರೋದಕ್ಕೆ ರಿಲೇಟ್ ಮಾಡಿ, ಆಮೇಲೆ ಆನ್ಸರ್ ಮಾಡಿ. ಪೆನ್ ತಗೊಂಡು ಸುಲಭ ಅಂತ ಸ್ಟಾರ್ಟ್ ಮಾಡ್ಕೋಬೇಡಿ, ತಪ್ಪು ಬರಿಬೇಡಿ. ಸೊ 3 ಮಾರ್ಕ್ಸ್ ಆಯಿತು, 4 ಮಾರ್ಕ್ಸ್ ಆಯಿತು, ಮತ್ತು 5 ಮಾರ್ಕ್ಸ್ ಆಯ್ತು. ಈಗ ಬಯಾಲಜಿನಲ್ಲಿ 3 2 6 ಅಂದರೆ 2 ಮಾರ್ಕ್ಸ್ದು 3 ಕ್ವೆಶನ್ನು ಹೇಗಿದೆ ನೋಡಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ನೆಫ್ರಾನ್. ನ್ಯೂರಾನ್ ನಿಮಗೆ ಗೊತ್ತು, ನರ್ವಸ್ ಸಿಸ್ಟಮ್. ನೆಫ್ರಾನು ನಿಮಗೆ ಲೈಫ್ ಪ್ರೊಸೆಸಲ್ಲಿ ಬರ್ತಕ್ಕಂತಹ ನೆಫ್ರಾನ್, ಕಿಡ್ನಿ. ಸೊ ನೆಫ್ರಾನ್ ಸ್ಟ್ರಕ್ಚರ್ ತುಂಬ ಕಾಂಪ್ಲಿಕೇಟೆಡ್ ಥರ ನೀವು ಅದನ್ನ ಯೋಚನೆ ಮಾಡಬೇಕಾಗಿಲ್ಲ, ಪ್ರಾಕ್ಟೀಸ್ ಮಾಡಿಸಿರ್ತಾರೆ. 2 ಮಾರ್ಕ್ಸ್. ಆ್ಯಂಡ್ 32nd ಕ್ವಶನ್ ಎ ಆ್ಯಂಡ್ ಬಿ, ವಾಟ್ ಆರ್ ಟ್ರೋಪಿಕ್ ಲೆವೆಲ್ಸ್? 1 ಮಾರ್ಕ್. ಬಿ, ಕನ್ಸ್ಟ್ರಕ್ಟ್ ಎ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ ವಿತ್ 3 ಟ್ರೋಪಿಕ್ ಲೆವೆಲ್ಸ್. ನೋಡಿ 3 ಟ್ರೋಪಿಕ್ ಲೆವೆಲ್ ಬರೋ ಥರ ಗ್ರಾಸ್ಲ್ಯಾಂಡ್ ಫುಡ್ ಚೈನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಿ, 1 ಈಚ್. ಅಲ್ಲಿಗೆ 32nd ಕ್ವಶನ್ಗೆ 1 ಮಾರ್ಕ್ನ 2 ಕ್ಲಬ್ ಮಾಡಿ ಕೇಳಿ. 33rd ಕ್ವಶನ್, ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್? ಮೆನ್ಷನ್ 2 ಅಡ್ವಾಂಟೇಜಸ್ ಆಫ್ ದಿಸ್ ಪ್ರೊಸೆಸ್. ನೀವು ಡಬಲ್ ಸರ್ಕ್ಯುಲೇಷನ್ ಅಂತಲೂ ಹ್ಯೂಮನ್ ಹಾರ್ಟ್ ಫಂಕ್ಷನ್, ಅಲ್ಲಿ ಸರ್ಕ್ಯುಲೇಟ್ರಿ ಸಿಸ್ಟಮ್ ಪ್ರೊಸೆಸ್, ಯು ವಿಲ್ ರಿಮೆಂಬರ್ ಆ್ಯಂಡ್ ರೈಟ್. ಸೊ ಅಲ್ಲಿಗೆ 33, 32, 31 ಇವು 3 2 ಮಾರ್ಕ್ಸ್ ಕ್ವಶನ್, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಅಗೈನ್ 12th ಮೇನಲ್ಲಿ 2 ones are 2. Name any 2 viral infections that transmit through unprotected sexual contact. ನೋಡಿ, ರಿಪ್ರೊಡಕ್ಟಿವ್ ಹೆಲ್ತ್ 1 ಮಾರ್ಕಿಗೆ 2 ಕ್ವಶನ್, 1 ಸೆಂಟೆನ್ಸ್ ಬರೀತಕ್ಕಂಥವು. 2 ವೈರಲ್ ಇನ್ಫೆಕ್ಷನ್ಸ್ ದಟ್ ಟ್ರಾನ್ಸ್ಮಿಟ್ ಥ್ರೂ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ನಿಮಗೆ ಗೊತ್ತು, HIV, ಏಡ್ಸ್, ಇನ್ನೊಂದು ಸಿಫಿಲಿಸ್. ಸೊ ನೆಕ್ಸ್ಟ್, ದ ರೋಲ್ ಆಫ್ ಸಿನಾಪ್ಸ್ ಈಸ್ ಸಿಗ್ನಿಫಿಕೆಂಟ್ ಇನ್ ದಿ ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸಸ್. ಹೌ ಅಂದರೆ ಗಿವ್ ಸೈಂಟಿಫಿಕ್ ರೀಸನ್ ಇದ್ದಾಗ ಸಿನಾಪ್ಸ್ದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಇನ್ ಕಂಟಿನ್ಯೂಸ್ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸ್. 1 ಮಾರ್ಕ್. ಸೊ ಆಫ್ಟರ್ ದೀಸ್ ಅಲ್ಲಿಗೆ 1 ಮಾರ್ಕ್ದು ಬಯಾಲಜಿಯಲ್ಲಿ 2 ಕ್ವಶನ್ಸ್ ಆಯಿತು. MCQ 2 questions. 2 ones are 2. A non-biodegradable substance that leads to biomagnification is plastic, DDT, Teflon, glass. ನಿಮಗೆ ಬಯೋಮ್ಯಾಗ್ನಿಫಿಕೇಷನ್ ಅಂದ ಕೂಡಲೇ DDT ನಿಮಗೆ ಚೆನ್ನಾಗಿ ಗೊತ್ತು. ಈವನ್ ಇಟ್ ಈಸ್ ಇನ್ ದಿ ಮಿಲ್ಕ್ ಆಫ್ ದಿ ಮದರ್, ದಟ್ ಈಸ್ ಬಯೋಮ್ಯಾಗ್ನಿಫಿಕೇಷನ್, DDT. ಸೊ 1 mark. Again 28th, brown colored young mice are produced in F1 generation by black colored male rat and brown colored female rat. ಇದನ್ನ ಅಪ್ಲಿಕೇಶನ್ ಅಂತ ಕರಿತೀರಾ. ರ್ಯಾಟ್ಸ್ದ ಎಕ್ಸಾಂಪಲ್ ತಗೊಂಡ ನಿಮಗೆ ಅಲ್ಲಿ ಪೀ ಪ್ಲಾಂಟ್ಸ್ ಮತ್ತು ಅಲ್ಲಿ ಬೀಸ್ ಬೇರೆ ಕಲರ್ ಬೇರೆ ಬೇರೆ ಇನ್ಸೆಕ್ಟ್ಸ್ ಜಾತಿದ ಎಕ್ಸಾಂಪಲ್ಸ್ ಕೊಟ್ಟ. ಇಲ್ಲಿ ಮೇಲ್ ರ್ಯಾಟ್ ಫಿಮೇಲ್ ರ್ಯಾಟ್ ತಗೊಂಡು F1 generation ಪ್ರೊಡಕ್ಷನ್ ಬಗ್ಗೆ ಹೇಳ್ತಾ, ದೆನ್ ದಿ ಜಿನೋಟೈಪಿಕ್ ಆಫ್ F1 progeny is, genotype ratio of F1 progeny is A, B capital, small b, B an option small b only, C capital B and D capital B. ಅಲ್ಲಿಗೆ ಬಯಾಲಜಿನಲ್ಲಿ ಪಾರ್ಟ್ ಸಿ ಬಯಾಲಜಿನಲ್ಲಿ ನಮಗೆ ಟೋಟಲ್ ಕ್ವಶನ್ ಅನಾಲಿಸಿಸ್ ನಾವು ಮಾಡ್ಕೊಡಾಗಾಯ್ತು. ನಾವು ಕಮ್ ಟು ಕೆಮಿಸ್ಟ್ರಿ. ಇಲ್ಲಿ ಕೂಡ 1 4 4 4th ಮಾರ್ಕ್ ಕ್ವಶನಿಂದ ಹೋಗೋಣ. ಮೇಲೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ 26th ಕ್ವಶನ್ ಆಗಿರುತ್ತೆ. ಎ, ರೈಟ್ ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ದಿ ಫಾಲೋಯಿಂಗ್ ಕಾರ್ಬನ್ ಕಾಂಪೌಂಡ್ಸ್. ಬೆಂಜೀನ್, ಈಥೈನ್. ಇದಿಷ್ಟಕ್ಕೂ 2ಕ್ಕೆ 1 ಮಾರ್ಕ್. ಎಕ್ಸ್ಪ್ಲೈನ್ ದಿ ಮೆಕಾನಿಸಮ್ ಆಫ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಯಾವಾಗಲೂ ಕೊಡ್ತಾನೆ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪಿ ಆ್ಯಕ್ಷನ್ ಆರ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್. ಅಯಾನಿಕ್ ಎಂಡ್, ನಾನ್ ಅಯಾನಿಕ್ ಎಂಡ್. ಸೊ ಇದೆಲ್ಲ ನಿಮಗೆ ನೆನಪಿದೆ. ಬೆಂಜೀನ್ C6H6 ಆಲ್ಟರ್ನೇಟ್ ಡಬಲ್ ಬಾಂಡ್.
ರಿಂಗ್ ಸ್ಟ್ರಕ್ಚರ್. ಈಥೈನ್, ಏನ್ ANE, ಈನ್ ENE, ಐನ್ ONE. ಸೊ ಟ್ರಿಬಲ್ ಬಾಂಡ್, ಮೋಸ್ಟ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಈಥೈನ್ ಸ್ಟ್ರಕ್ಚರ್ ಕೇಳಿದೆ. ಸೊ ಅಲ್ಲಿಗೆ ಅವೆರಡಕ್ಕೆ ಒಂದೊಂದು ಮಾರ್ಕು, ಮತ್ತು ಕೆಳಗಡೆ 2 ಸೋಪ್ ಆ್ಯಕ್ಷನ್, ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಬಗ್ಗೆ 2 ಮಾರ್ಕ್ಸ್. ಅಲ್ಲಿಗೆ 4 ಮಾರ್ಕ್ಸ್ ಒಂದು ಕೆಮಿಸ್ಟ್ರಿಯಲ್ಲಿ ಆಯಿತು. ನೆಕ್ಸ್ಟ್ ಕಮ್ ಟು 23rd ಕ್ವಶನ್, that is balance the following chemical equations. 2 equations are given, each carry 1 mark. You will have to balance by using right method. ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ, ರೈಟ್ ಮೆಥಡ್ ಬಳಸಿ ಪ್ರಾಡಕ್ಟ್ಸ್ ರಿಯಾಕ್ಟೆಂಟ್ ಸೈಡ್ ಎರಡೂ ಈಕ್ವಲ್ ನಂಬರ್ ಮಾಲಿಕ್ಯೂಲ್ಸ್ ಬರೋ ಥರ ಬ್ಯಾಲೆನ್ಸ್ ಮಾಡಬೇಕು. ದಟಿನೋ ಅಗೇನ್ ಬಿ ಕ್ವಶನ್ನು, ZnO plus C gives Zn plus CO. Write the reactants that are oxidized and reduced in this reaction. ನೋಡಿ, ಈ ಥರದ್ದು ಪ್ರತಿ ವರ್ಷ ಕಾಮನಾಗಿ ಕೇಳ್ತಿದ್ದಾನೆ. ಈಕ್ವೇಷನಲ್ಲಿ ಯಾವ ರಿಯಾಕ್ಟೆಂಟ್ಸು ಆಕ್ಸಿಡೈಸ್ ಆದವು, ನೋಡಿ ಯಾವ ರಿಯಾಕ್ಟೆಂಟು ರೆಡ್ಯೂಸ್ ಆದವು. ಆಕ್ಸಿಡೇಷನ್ ರಿಡಕ್ಷನ್ ಡೆಫಿನೇಷನ್ ಅಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ರೆಡ್ಯೂಸ್ ಆದವು ಯಾವು, ಆಕ್ಸಿಡೈಸ್ ಆದವು ಬರಿಬೇಕು. ಸೊ ಆರ್ ಕ್ವಶನ್, ದಟ್ ಈಸ್ ಚಾಯ್ಸ್ ಕ್ವಶನ್, ಲಿಸ್ಟ್ ದಿ ಚೇಂಜಸ್ ದಟ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ನಿಮಗೆ ಗೊತ್ತು, ಸ್ಟೇಟ್ ಆಫ್ ದಿ ಮ್ಯಾಟರ್ ಅಥವಾ ಸ್ಟೇಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ಸ್, ಟೆಂಪರೇಚರ್, ಕೆಮಿಕಲ್ ಕಾಂಪೋಸಿಷನ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಚೇಂಜ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಅದನ್ನು ನೀವು ಬಿಗಿನಿಂಗಲ್ಲಿ ಇಂಟ್ರಡಕ್ಷನ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಚಾಪ್ಟ್ರಲ್ಲಿ ಬಿಗಿನಿಂಗ್ ಪ್ಯಾರಾಗ್ರಾಫ್ಸಲ್ಲಿ ನೀವು ಓದ್ಕೊಂಡಿದ್ರೆ ಬರೀತೀರಿ. ಸೊ ಬಿ ಕ್ವಶನ್, ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿ ಫಾಲೋಯಿಂಗ್ ರಿಯಾಕ್ಷನ್. ಇಲ್ಲಿ ವರ್ಡ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ಮಾಲಿಕ್ಯುಲರ್ ಅಲ್ಲಿ ಫಾರಮಲ್ಲಿ ಕೊಟ್ಟಿಲ್ಲ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ವರ್ಡ್ಸಲ್ಲಿ ಕೊಟ್ಟಿದ್ದಾನೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್. ಇದನ್ನು ಯು ಹ್ಯಾವ್ ಟು ಬ್ಯಾಲೆನ್ಸ್. 24th ಕ್ವಶನ್, ಡ್ರಾ ದಿ ಡಯಾಗ್ರಾಮ್ ಆಫ್ ದಿ ಅರೇಂಜ್ಮೆಂಟ್ ಆಫ್ ಆಪರೇಟರ್ಸ್ ಯೂಸ್ಡ್ ಟು ಶೋ ದಿ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್ ಆ್ಯಂಡ್ ಲೇಬಲ್ ದಿ ಫಾಲೋಯಿಂಗ್ ಪಾರ್ಟ್ಸ್. ಮೆಟಲ್ಸ್ ಮೇಲೆ ಸ್ಟೀಮ್ ಆ್ಯಕ್ಷನ್, ವಾಟರ್ ಅಂತಲ್ಲ, ಸ್ಟೀಮ್ ಆ್ಯಕ್ಷನ್ ಆ್ಯಂಡ್ ಲೇಬಲ್ ದಿ ಫಾಲೋಯಿಂಗ್. ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್, ಫಿಗರ್ ನಿಮಗಿದೆ ಚಿತ್ರದಲ್ಲಿ ಪುಸ್ತಕದಲ್ಲಿ, ಅದನ್ನು ಹ್ಯಾವ್ ಟು ರೈಟ್. ಡೆಲಿವರಿ ಟ್ಯೂಬ್, ಈಸಿಲಿ ಒನ್ ಕ್ಯಾನ್ ರೆಕಗ್ನೈಸ್ ಡೆಲಿವರಿ ಟ್ಯೂಬ್. ಸೊ ಇವು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ 3 ಕ್ವಶನ್ಸ್. ಆ್ಯಂಡ್ ಅಗೈನ್ ಗಿವ್ ರೀಸನ್ಸ್ ಫಾರ್ ದಿ ಫಾಲೋಯಿಂಗ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಸ್ಟೋರ್ಡ್ ಇನ್ ಡ್ರೈ ಪ್ಲೇಸ್. ನೋಡಿ, ಇದು ಅಪ್ಲೈಡ್ ಅಲ್ಲ, ನಿಮಗೆ ಗೊತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರಾಪರ್ಟಿ ಏನು ಅಂತ, ಅದನ್ನು ಬರಿಬೇಕು. ಸೊ ಸೆಕೆಂಡ್ ಒನ್, ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಡಸ್ ನಾಟ್ ಎಕ್ಸಿಬಿಟ್ ಅಸಿಡಿಕ್ ಪ್ರಾಪರ್ಟೀಸ್. ಗ್ಲೂಕೋಸ್ ಸೊಲ್ಯೂಷನ್ನು ಅಸಿಡಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡಲ್ಲ. ವೈ? ಥರ್ಡ್ ಒನ್, ಮಿಲ್ಕ್ ಮಿಕ್ಸ್ಡ್ ವಿತ್ ಬೇಕಿಂಗ್ ಸೋಡಾ ಟೇಕ್ಸ್ ಲಾಂಗರ್ ಟೈಮ್ ಟು ಸೆಟ್ ಆ್ಯಸ್ ಎ ಕರ್ಡ್. ನೋಡಿ, ಬೇಕಿಂಗ್ ಸೋಡಾ ಜೊತೆ ಮಿಲ್ಕನ್ನು ಬೆರೆಸಿದರೆ ಕರ್ಡ್ ಫಾರ್ಮೇಷನ್ ಆಗೋಕ್ಕೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ವೈ? 3 1 mark each carrying questions, give reasons. ಸೊ ಅಲ್ಲಿಗೆ ಕೆಮಿಸ್ಟ್ರಿಯಲ್ಲಿ 3 ಮಾರ್ಕ್ಸ್ ಮುಗೀತು. 8th ಮೇನ್ ಕ್ವಶನ್, ರೋಮನ್ 8. 20th ಕ್ವಶನ್, ಡಿಫೈನ್ ದಿ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಕಾರ್ಬನ್ ಕಾಂಪೌಂಡ್ಸ್. ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್? 2 ಮಾರ್ಕ್ಸ್ ಕ್ವಶನ್. ಅದರಲ್ಲಿ ಒಂದು ಸ್ಟ್ರಕ್ಚರಲ್ ಐಸೋಮರ್ಸ್ ಡೆಫಿನೇಷನ್, ನಂಬರ್ 2 ಹೈಡ್ರೋಜನೇಷನ್. ನಿಮಗೆ ಗೊತ್ತು, ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಅನ್ನೋದು ಕೂಡ ಕಾನ್ಸೆಪ್ಟ್ ಇದೆ. ಸೊ ಎರಡಕ್ಕೂ 1 ಮಾರ್ಕ್ ಈಚ್, 2 ಮಾರ್ಕ್ಸ್. ಸೊ ಆರ್ ಕ್ವಶನ್ ಆರ್ ಚಾಯ್ಸ್ ಕ್ವಶನ್, ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್? ನಿಮಗೆ ಚೆನ್ನಾಗಿ ಗೊತ್ತಿದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೇಮ್ ದ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಪ್ರೊಪ್ಯಾನಾಲ್ NaL ಆ್ಯಂಡ್ ಪ್ರೊಪಾನೋಲ್ NOL, ನಾಲ್ AL, NOL ಓಲ್. ನಿಮಗೆ ಗೊತ್ತು, OL ಬಂದರೆ ಆಲ್ಕೋಹಾಲ್, AL ಬಂದರೆ ಆಲ್ಡಿಹೈಡ್. ಸೊ ಫಂಕ್ಷನಲ್ ಗ್ರೂಪು ಯಾವ್ಯಾವು? ಆಲ್ಡಿಹೈಡ್ ಗ್ರೂಪ್ ಆ್ಯಂಡ್ ಆಲ್ಕೋಹಾಲಿಕ್ ಗ್ರೂಪ್. ಸೊ ಅಲ್ಲಿ ಸ್ಪೆಲ್ಲಿಂಗ್ ಬಿ ಕೇರ್ಫುಲ್. AL ಪ್ರೊಪಾನಾಲ್, NaL ಆ್ಯಂಡ್ ಅದು ಕೂಡ PROPA, ಪ್ರೊಪಾ NOL. ನಿಮ್ಗೆ ಆಲ್ಕೋಹಾಲಲ್ಲಿ
HOL ಆಲ್ಕೋಹಾಲ್, ಅಲ್ಲಿಗೆ ಆಲ್ಕೋಹಾಲ್ ಗ್ರೂಪ್. ಇದು AL ಆಲ್ಡಿಹೈಡ್, ALDE HOD ಆಲ್ಡಿಹೈಡ್. ಸೊ ಎಲ್ಲ ಕ್ಲೂಸ್ ನಾನೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಕ್ಲಾಸಲ್ಲಿ ನಿಮ್ಮ ಟೀಚರ್ಸು ಪಾಠ ಮಾಡ್ಬೇಕಾದ್ರೆ ಬೋರ್ಡ್ ಮೇಲೆ ರಿಯಲಿ ಅಂಡರ್ಲೈನ್ ಮಾಡಿರ್ತಾರೆ AL OL. ಸೊ ರೈಟ್ ಎನಿ 4 ಪ್ರಾಪರ್ಟೀಸ್ ಆಫ್ ionic compounds. Ionic compounds properties. Or write any 4 physical properties of metals. ಅಯ್ಯೋ ಈಸಿಯೆಸ್ಟ್ ಕ್ವಶನ್. ಲಸ್ಟರಸ್ ಅಲ್ವಾ, ಮತ್ತು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಯೂಶುವಲಿ. ಸೊ ದೀಸ್ ಆರ್ ಆಲ್ ದಿ physical properties of metals. 22nd question, which solution will be formed after the electrolysis of brine solution? Brine, BRINE, brine solution. How do you determine the nature of that solution by using red and blue litmus papers? ನೋಡಿ, ಬ್ರೈನ್ ಸೊಲ್ಯೂಷನ್ ಮೇಲೆ ಒಂದು 2 marks ಕ್ವಶನ್ ಕೇಳಿದೆ. ಅಗೈನ್ ಹಿಯರ್ ಇನ್ ಕೆಮಿಸ್ಟ್ರಿ ಯು ಹ್ಯಾವ್ 3 1 mark questions. 3 ones are 3. Name the sodium compound that is used for softening of hard water. Softening of hard water ಗೆ ಯಾವ ಕೆಮಿಕಲ್ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಿ? 18th question, which ions produce a white precipitate when the solution of sodium sulfate is added to the solution of barium chloride? ನೋಡಿ, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಜೊತೆ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದಾಗ ವಾಟ್ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್? 19th question, how is the concentration of hydroxide ions OH- affected when excess base is dissolved in a solution of potassium hydroxide? ಕೆಮಿಕಲ್ ಎಲ್ಲ ಅಪ್ಲೈಡ್ ಅಲ್ಲ, ಅಲ್ಲಿ ರಿಯಾಕ್ಷನ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತಾನೆ. Therefore, these are the 1 mark questions on part B chemistry. Again, 3 MCQ questions will be there in chemistry. 2AgCl under the action of sunlight gives 2Ag plus Cl2. The type of this chemical reaction is combination. ಅಲ್ಲ, ಕಂಬೈನ್ ಆಗಿಲ್ಲ ಅಲ್ಲಿ. ಡಿಸ್ಪ್ಲೇಸ್ಮೆಂಟ್, ಯಾವುದು ಡಿಸ್ಪ್ಲೇಸ್ಮೆಂಟ್ ಮಾಡಿಲ್ಲ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಅಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ. ಆಪ್ಷನ್ ಸಿ, ಡಿಕಾಂಪೊಸಿಷನ್, ಸ್ಪ್ಲಿಟ್ಟಿಂಗ್ ಆರ್ ಬ್ರೇಕಿಂಗ್ ಆಫ್ ಎ ಯೂಸ್ ಕಾಂಪೌಂಡ್ ಆರ್ ಬಿಗ್ ಕಾಂಪೌಂಡ್ ಇಂಟು ಸ್ಮಾಲ್ ಕಾಂಪೋನೆಂಟ್ಸ್ ಆರ್ molecules or elements or compounds. That is chemical decomposition. Option C. ಅದು ಈಸಿ, ನಿಮಗೆ ಗೊತ್ತು. 15th question, the total number of covalent bonds present in nitrogen molecule is. Nitrogen molecule total number of covalent bonds. nitrogen molecule ನಿಮಗೆ ಗೊತ್ತು, N2 molecule, N triple bond N. Then you know how many covalent bonds are present in nitrogen molecule. 4, 2, 1, 3. You only can write the correct answer. You know it. 16th question, FeSO4 plus X capital gives Fe plus X SO4. XSO4 on compound. In this chemical equation, X represents Pb, Cu copper, Hg mercury, Zn zinc. ನಿಮಗೆ ಯಾವುದನ್ನ ಡಿಸ್ಪ್ಲೇಸ್ ಮಾಡಿ ಯಾವುದ್ರ ಜೊತೆ ಹೋಗುತ್ತೆ, ಹೈಲಿ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಗೊತ್ತು, ಯು ಕ್ಯಾನ್ ಚೂಸ್ ದ ರೈಟ್ ಆನ್ಸರ್. That is the end of part B chemistry. Now let us come to our physics. Yes, you know there are 3 MCQ in physics. In a young adult having normal vision, the distance of a far point of the eye is 25 cm, 100 cm, 50 cm, infinite distance. Nodi. In a young adult having normal vision, the distance of far point of the eye. ಇಲ್ಲಿ ನಾರ್ಮಲ್ ಐ ಅನ್ನೋದು ಮರಿಬಾರ್ದು, ಯಂಗ್ ಅಡಲ್ಟ್ ಅನ್ನೋದು ಮರಿಬಾರ್ದು. ಫಾರ್ ಪಾಯಿಂಟಿನ ಡಿಸ್ಟೆನ್ಸ್ ಎಷ್ಟು? ಸೊ ಯು ಕ್ಯಾನ್ ಸೆಲೆಕ್ಟ್ ದ ಬೆಸ್ಟ್ ಆನ್ಸರ್.
ನಾನು ಪರ್ಪಸ್ಫುಲಿ ಐ ಆಮ್ ನಾಟ್ ಡಿಸ್ಕಸಿಂಗ್ ದ ಆನ್ಸರ್ ಬಿಕಾಸ್ ಇನ್ ದ ಟೆಕ್ಸ್ಟ್ ಬುಕ್ ಯು ಶುಡ್ ಹ್ಯಾವ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್. ಫುಲ್ ಸ್ಕೋರ್ ಮಾಡಬೇಕು ಅನ್ನೋರು ಟೆಕ್ಸ್ಟ್ ಬುಕ್ನ ನೀವು ಕಂಪಲ್ಸರಿ ನೀವು ಕಾರ್ನರಲ್ಲಿರೋದು ಎಲ್ಲನೂ ಓದಬೇಕು. ಅಲ್ಲಿ ಎಲ್ಲ ಪಾಯಿಂಟ್ಸ್ಗೂ ಈ ಥರದ ಆನ್ಸರ್ ಸಿಗ್ತವೆ. ಒನ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಮಂಗ್ ದಿ ಫಾಲೋಯಿಂಗ್ ಈಸ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಎ, ಇನ್ಸೈಡ್ ದ ಮ್ಯಾಗ್ನೆಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ನಿಮಗೆ ಗೊತ್ತಾಯ್ತು ಇದಲ್ಲ ಹೌದು ಅಂತ. ಸೌತ್ ಪೋಲ್ ಟು ನಾರ್ತ್ ಪೋಲ್ ಅಂದಾಗಲೇ ಗೊತ್ತಾಯಿತು. ನೋ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ನೆವರ್. Inside the magnet, the direction of magnetic field lines is from its north pole and south pole. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ನಾಟ್ ಕ್ಲೋಸ್ಡ್ ಕರ್ವ್ಸ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ನಾಟ್ ಕ್ಲೋಸ್ಡ್ ಕರ್ವ್ಸ್. ನೋಡಿ, ಯಾವುದು ಆನ್ಸರ್ ಅಲ್ಲ. ಇದರಲ್ಲಿ ಯಾವುದು ಒಂದು ಪ್ರಾಪರ್ಟಿ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯು ಕ್ಯಾನ್ ಚೆಕ್ ಇಟ್. ಅಟ್ಲೀಸ್ಟ್ ಈಗಾದರೂ ಟೆಕ್ಸ್ಟ್ ಬುಕ್ ತೆಗೆದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನೋಡಲಿ ಅಂತ ನಾನು ಇಷ್ಟು ಈಸಿ ಕ್ವಶನ್ಸ್ಗೆ ಆನ್ಸರ್ನ ಹೇಳ್ತಾ ಇಲ್ಲ. ದ ನೇಚರ್ ಆಫ್ ದಿ ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ಕೇವ್ ಲೆನ್ಸ್ ಈಸ್. ಆಗಲೇ ಹೇಳಿದೆ ನಾನು ಕಾನ್ಕೇವ್ ಕಾನ್ವೆಕ್ಸ್ ಲೆಸನ್ ಚಾಪ್ಟರ್ಸ್ ಹೇಳ್ಬೇಕಾದ್ರೆ ರಿಫ್ರ್ಯಾಕ್ಷನ್, ಅದಕ್ಕೆ ಮುಂಚೆ ರಿಫ್ಲೆಕ್ಷನ್, ಮಿರರ್ಸಲ್ಲಿ, ಅಲ್ಲಿ ಲೆನ್ಸಲ್ಲಿ ರಿಫ್ರ್ಯಾಕ್ಷನ್. ಅದರಲ್ಲಿ ಯಾವ ದ ನೇಚರ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಕಾನ್ಕೇವ್ ಲೆನ್ಸ್ನ ಇಮೇಜ್ದು ನೇಚರ್ ವರ್ಚುವಲ್ ಆ್ಯಂಡ್ ಇನ್ವರ್ಟೆಡ್, ವರ್ಚುವಲ್ ಆ್ಯಂಡ್ ಡೈರೆಕ್ಟ್, ರಿಯಲ್ ಆ್ಯಂಡ್ ಡೈರೆಕ್ಟ್, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಒಂದು ಟೇಬಲ್ಲೇ ಕೊಟ್ಟಿದ್ದಾನೆ ಟೆಕ್ಸ್ಟ್ ಬುಕ್ಕಲ್ಲಿ. ಇಮೇಜ್ ಫಾರ್ಮೇಷನ್ದು ಆಬ್ಜೆಕ್ಟ್ ಪೊಸಿಷನ್, ಇಮೇಜ್ ಪೊಸಿಷನ್, ನೇಚರ್, ಸೈಜ್ ಎಲ್ಲ ಕೊಟ್ಟಿದ್ದಾನೆ. ಅದರಲ್ಲಿ ಇದಕ್ಕೆ ಆನ್ಸರ್ ಇದೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. 3 ones are 3 marks. The sky appears black in color to the person at space station. Justify. Atmospheric refraction. ನೀವು ಸರಿಯಾಗಿ ಓದ್ಕೋಬೇಕು. ಇದನ್ನು ಅಪ್ಲೈಡ್ ಅನ್ಬೇಡಿ, ಬುಕ್ಕಲ್ಲಿ ಇದು ಕೂಡ ಇದೆ. ಸೈನ್ಸ್ ಬಗ್ಗೆ ದೊಡ್ಡ ಆಪಾದನೆ ಅಪ್ಲೈಡ್ ಕೊಡ್ತಾರೆ. ಅಪ್ಲೈಡ್ ಸ್ವಲ್ಪ ತಿರುಗಿಸಿ ಮರಗಿಸಿ ಕೊಡ್ತಾರೆ. ಸ್ಕೋರ್ ಮಾಡೋರು ಆ ಮೈಂಡ್ ಸೆಟ್ ಇಟ್ಕೊಂಡು ಬರಿತೀನೋ ಇಲ್ವೋ ಅಂತ ಹೋಗಬೇಡಿ. So observe the figure given below. The same type of metal wires X and Y are connected to the ammeters P and Q respectively. Which of these ammeters indicates more flow of current and why? ಎಷ್ಟು ಚೆನ್ನಾಗಿದೆ ಅಂದರೆ 10 ಸೆಂಟಿಮೀಟ್ರದ್ದು ಒಂದು ವೈರು ಎಕ್ಸ್ ಮೆಟಲ್ ವೈರ್, ಇನ್ನೊಂದು 10 ಸೆಂಟಿಮೀಟ್ರದ್ದು ವೈ ಮೆಟಲ್ ವೈರ್. 2 ಸೆಪ್ರೇಟ್ ಫಿಗರ್ಸಲ್ಲಿ ಕೊಟ್ಟಿದ್ದಾನೆ. ಒಂದು ತಿಕ್ಕಾಗಿದೆ ಎಕ್ಸ್, ಇನ್ನೊಂದು ಸ್ವಲ್ಪ ತಿನ್ನಾಗಿದೆ. ಕೇಳ್ತಾ ಇದ್ದಾನೆ ಮೋರ್ ಫ್ಲೋ ಆಫ್ ಕರೆಂಟ್ ಯಾವುದರಲ್ಲಿರುತ್ತೆ, ತಿಕ್ಕಲ್ಲೋ ತಿನ್ನಲ್ಲೋ. ನಿಮಗೆ ದ ಫ್ಯಾಕ್ಟರ್ಸ್ ದಟ್ ರೆಸಿಸ್ಟ್ಯಾನ್ಸ್ ಡಿಪೆಂಡ್ ಅಪಾನ್, ಅಲ್ಲಿ ಉತ್ತರ ಸಿಗುತ್ತೆ. ಓದ್ಕೊಳ್ಳಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟ್ಯಾನ್ಸ್? ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೆಂಪರೇಚರ್, ನೇಚರ್ ಆಫ್ ದಿ ಕಂಡಕ್ಟರ್. ಸೊ ನೀವು ಓದ್ಕೊಳ್ಳಿ. ದೇರ್ ಯು ವಿಲ್ ಗೆಟ್. ನೋಡಲಿಕ್ಕೆ ದೊಡ್ಡ ಫಿಗರ್, ಬಟ್ 1 ಮಾರ್ಕಿಗೆ ನೀವು ಕ್ಯಾನ್ ರೈಟ್ ಈಸಿಲಿ ಆನ್ಸರ್ ಟು ದಿಸ್ ಕ್ವಶನ್. 6th one, a ray of light traveling in crown glass enters obliquely into the air. Does the light ray bend towards the normal or away from the normal? Why? ನೋಡಿ, ಇದು ಕೂಡ ವಾಟ್ ವಿ ಕ್ಯಾನ್ ಸಿ ಹಿಯರ್ in the textbook we can get the answer. A ray of light travel in a crown glass enters obliquely into the air. ನಿಮಗೆ ಗೊತ್ತು ಗ್ಲಾಸ್ ಟು ಏರ್, ರಿಫ್ರ್ಯಾಕ್ಷನ್ ರಿಫ್ಲೆಕ್ಷನ್ ಅಲ್ವಾ? ರಿಫ್ರ್ಯಾಕ್ಷನ್. ಇಲ್ಲಿ ಡಸ್ ದಿ ಲೈಟ್ ರೇ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್, ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತಾ, ಅವೇ ಫ್ರಮ್ ದಿ ನಾರ್ಮಲ್, ಅದನ್ನೇ ರಿಫ್ರ್ಯಾಕ್ಷನ್. ವೈ, ಯಾವ ಕಡೆ ಬೆಂಡ್ ಆಗುತ್ತೆ ಅದಕ್ಕೆ ಕಾರಣ ಏನು. ಸೊ 1 mark. 3 ones are 3. Answer the following questions. 2 twos are 4. Draw a diagram to show the pattern of concentric circles indicating the field lines of a magnetic field around a straight conductor. ನಿಮಗೆ ಗೊತ್ತು, ಸ್ಟ್ರೈಟ್ ಕಂಡಕ್ಟರ್ ಹಿಡ್ಕೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಕಾನ್ಸೆಂಟ್ರಿಕ್ ಸರ್ಕಲ್ ಬರೋ ಈಸಿ ಫಿಗರ್ ಫಾರ್ 2 marks.
ಡ್ರಾ ಎ ರೇ ಡಯಾಗ್ರಾಮ್ ಟು ಶೋ ದ ಇಮೇಜ್ ಫಾರ್ಮೇಷನ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ ಸಿ ಆಫ್ ಎ ಕಾನ್ಕೇವ್ ಮಿರರ್. ನಿಮಗೆ ಗೊತ್ತು, ಕಾನ್ಕೇವ್ ಮಿರರಿಂದ ಒಂದು ಆಬ್ಜೆಕ್ಟನ್ನು ಸಿ ಹತ್ರ ಇಟ್ಟಿದ್ದಾರೆ. ಒಳ್ಳೆ ಪ್ರಶ್ನೆ ಮತ್ತು ಈಸಿಯಾಗಿ ನೆನ್ಪಿಟ್ಕೊಳ್ಬೋದಂಥ ಚಿತ್ರ, ಫಿಗರ್. ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ರೇ ಡಯಾಗ್ರಾಮ್ ಬರೀರಿ. ಪಾಪ ಕ್ಲೂ ಕೊಟ್ಟಿದ್ದಾನೆ ಬ್ರಾಕೆಟಲ್ಲಿ. ಸಿ ಮೀನ್ಸ್ ಸೆಂಟರ್ ಆಫ್ ಕರ್ವೇಚರ್. ನಿಮಗೆ ಗೊತ್ತು, ಇನ್ಸಿಡೆಂಟ್ ರೇ ಟ್ರಾವೆಲಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ವಿಲ್ ಬಿ ಬ್ಯಾಕ್ ಆನ್ ದಿ ಸೇಮ್ ಪಾತ್ ಆಫ್ಟರ್ ರಿಫ್ಲೆಕ್ಷನ್. ಇದು ಕ್ಲೂ. ನೆನ್ಪಿಟ್ಕೊಂಡು ಚಿತ್ರ ನೋಡಿ. 6 ರೇ ಡಯಾಗ್ರಾಮ್ಸಲ್ಲಿ ವಿಲ್ ಗೆಟ್ ಇಟ್. 2 marks. ರೇ ಡಯಾಗ್ರಾಮ್ ನೀಟ್ಲಿ ಶಾರ್ಪ್ ಪೆನ್ಸಿಲಲ್ಲಿ ರೇಸ್ ಎಲ್ಲ ಕರೆಕ್ಟಾಗಿ ಹಾಕಬೇಕು, ನೀಟಾಗಿ ಬರೀಬೇಕು. ಮತ್ತು ಮಿರರ್ನ ಕರೆಕ್ಟಾಗಿ ಒಪೇಕ್ ಪಾರ್ಟ್ ಯಾವ ಕಡೆ ಅನ್ನೋದನ್ನ ಕರೆಕ್ಟಾಗಿ ಬರೀಬೇಕು, ಗುರ್ತು ಮಾಡಬೇಕು ಪೆನ್ಸಿಲಲ್ಲಿ. 4th main, answer the following questions. 3 3s are 9. State the laws of reflection of light. Easy. So, reflection of light, 2 important laws. What is the aperture of a spherical lens? Aperture. APERTURE. ಅಪೇರ್ಚರ್ ಬಿಗಿನಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವಶನ್ ಇಲ್ಲ ಅಂದರೆ ತೋರಿಸಿ ನನಗೆ. ಆಲ್ ಕ್ವಶನ್ಸ್ ರಿಲೇಟೆಡ್ ಟು ಟೆಕ್ಸ್ಟ್ ಬುಕ್. ಸೊ ಇವೆರಡಕ್ಕೂ ಸೇರಿ 3 marks. ಆರ್ ಕ್ವಶನ್. ಸ್ಟೇಟ್ ದಿ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಅಕ್ಕ ತಂಗಿ, ರಿಫ್ಲೆಕ್ಷನ್ ರಿಫ್ರಾಕ್ಷನ್. ಜಸ್ಟ್ ಅಲ್ಲಿ ನಿಮಗೆ ಸೆಕೆಂಡ್ ಲಾ, ಅಲ್ಲಿ ಏನು ಥರ್ಡ್ ಲಾ, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಥರ್ಡ್ ಲಾ, sin I by sin R. ಅದು ಮಾತ್ರ ರಿಫ್ರಾಕ್ಷನಲ್ಲಿ ಯು ವಿಲ್ ಗೆಟ್ ಎಕ್ಸ್ಟ್ರಾ. ದಟ್ ಈಸ್ ವಾಟ್ ಈಸ್ ದ ಪವರ್ ಆಫ್ ಎ ಲೆನ್ಸ್. ಪವರ್ ಆಫ್ ಎ ಲೆನ್ಸ್. ಸೊ ಅದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಡಿಫೈನ್ ಮಾಡಿದ್ದೆ. ಮ್ಯಾಗ್ನಿಫಿಕೇಷನ್, ಪವರ್ ಆಫ್ ಎ ಲೆನ್ಸ್, ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಪವರ್ ಇದ್ರೆ ಏನರ್ಥ, ಎವ್ರಿಥಿಂಗ್ ಯು ನೋ ದಟ್. 10A, observe the direction of electric current and the direction of motion of the rod AB in the given diagram. Name the magnetic pole represented by the end X of the magnet. State the rule that helps to determine the direction of magnetic pole. ನೋಡಿ, ಇದು ಟೆಕ್ಸ್ಟ್ ಬುಕ್ ಫಿಗರ್ ಬಳಸ್ಕೊಂಡು ಕ್ವಶನ್ನ ಇಂಡೈರೆಕ್ಟಾಗಿ ಕೇಳಿದ್ದಾನೆ. ಟೆಕ್ಸ್ಟ್ ಬುಕ್ ಫಿಗರ್ ತಾನೇ ಇದು, ಡೆಫಿನೆಟ್ಲಿ. ಸೊ ಅದರಲ್ಲಿ ಏನಂತ ಕೇಳಿದ್ದಾನೆ, ಸ್ಟೇಟ್ ದ ರೂಲ್ ದಟ್ ಹೆಲ್ಪ್ಸ್ ಟು, ಡೈರೆಕ್ಟಾಗಿ ವಾಟ್ ರೂಲ್ ಅಥವಾ ಸ್ಟೇಟ್ ದ ರೂಲ್ ಆಫ್ ಡ್ಯಾಶ್ ಅಂತ ಕೇಳೋ ಬದಲು ವಾಟ್ ರೂಲ್. ಈ ಚಿತ್ರ ನೋಡಿದಾಗ ನಿಮ್ಗೆ ಯಾವ ರೂಲ್ ನೆನಪಿಗೆ ಬಂತು ಮತ್ತು ಯಾವ ರೂಲ್ ನೆನೆಸ್ಕೊಂಡು ನೀವು ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಪೋಲ್ನ ಹೇಳ್ತೀರಾ ನೋಡಿ. ಯಾವುದು, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದ ಬುಕ್. ಸೊ ಬಿ, ವಾಟ್ ಆರ್ ದ ರೀಸನ್ಸ್ ಫಾರ್ ಓವರ್ಲೋಡಿಂಗ್ that occur in an electric circuit? Overloading. Reasons. ಶಾರ್ಟ್ ಸರ್ಕ್ಯೂಟ್ ಬರಿಬೇಡಿ, ಓವರ್ಲೋಡಿಂಗ್ ಯಾಕಾಗುತ್ತೆ, ವಾಟ್ ಆರ್ ದ ರೀಸನ್ಸ್. ಸೊ ಇನ್ ಎ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಕನೆಕ್ಟಿಂಗ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ಈಸ್ ಸೂಟಬಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್. ಜಸ್ಟಿಫೈ. ಎಕ್ಸಾಕ್ಟ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ 2-3 sentences ಇದೆ. ಪ್ಯಾರಲಲ್ ಕನೆಕ್ಷನ್ ಈಸ್ ಮೋರ್ ಪ್ರಿಫರಬಲ್ ದ್ಯಾನ್ series connection in a domestic wiring. Why? ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಬಿ, ಓನ್ಲಿ alloys are used in the coils of wires of electric iron box and electric toasters. Justify. Not rather using pure metals. ಯಾವುದೇ ಎಲೆಕ್ಟ್ರಿಕ್ some devices like electric iron box and electric toasters, ಅದರಲ್ಲಿ ಅಲಾಯ್ಸ್ ಬಳಸ್ತಾರೆ. ಯಾಕೆ? ಇದು ಇದೆ. ದಟ್ಸ್ ಆಲ್ಸೋ ದೇರ್. ಸೊ ಅಲ್ಲಿಗೆ ವಿಲ್ ಹ್ಯಾವ್ 3 3s 9 questions, 9 marks questions over. 5th question, answer the following questions. 2 4s 8. ಸೊ 4 marksದು 2 ಕ್ವಶನು, ಇಲ್ಲಿ 1 ಚಾಯ್ಸ್ ಇರುತ್ತೆ. ವಾಟ್ ಈಸ್ ನಿಯರ್ ಸೈಟೆಡ್ನೆಸ್? ಮಯೋಫಿಯಾ. ವಾಟ್ ಆರ್ ದಿ ಕಾಸಸ್ ಫಾರ್ ದಿಸ್ ಡಿಫೆಕ್ಟ್? ನೋಡಿ, ಇಲ್ಲಿ 1 ಕ್ವಶನಲ್ಲಿ ತಿರ್ಗಿ 2 ಪಾರ್ಟ್ ಮಾಡ್ದ. ಮಯೋಫಿಯಾ ಅಥವಾ ನಿಯರ್ ಸೈಟೆಡ್ನೆಸ್ಗೆ 1 ಮಾರ್ಕು, ಕಾಸಸ್ಗೆ 1 ಮಾರ್ಕ್. 2 ಆಯ್ತು. ಬಿ ಮತ್ತೆ 2 ಮಾರ್ಕ್. ಎಕ್ಸ್ಪ್ಲೈನ್ ದಿ ಫೆನಾಮಿನನ್ ಆಫ್ ದ ಫಾರ್ಮೇಷನ್ ಆಫ್ ರೈನ್ಬೋ ಇನ್ ದಿ ಅಟ್ಮಾಸ್ಫಿಯರ್. ರೈನ್ಬೋ ಇನ್ ದಿ ಅಟ್ಮಾಸ್ಫಿಯರ್. ವಿಚ್ ಫೆನಾಮಿನಾ?
helps to explain rainbow. 13th question. A washing machine connected to a 220 volt generator draws a current of 10 ampere. Then what is the power of that washing machine? ಫ್ಯೂಸಸ್ ಬಗ್ಗೆ ಕೆಳಗಡೆ ಕೊಟ್ಟಿದ್ದಾನೆ. ಡಿವೈಸಸ್ಗೆ ಯಾವ ಥರದ ಪವರ್ ಅಥವಾ ಫ್ಯೂಸಸ್ನ ಬಳಸಬೇಕು. ಸೊ ಇಫ್ ಇಟ್ ಈಸ್ ಯೂಸ್ಡ್ ಫಾರ್ 6 hours in a day, then calculate the total cost of energy. ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ total cost of energy to operate for 30 days at rupees 5 per kilowatt hour. Kilowatt hour ಯೂನಿಟ್. ಸೊ ಒಂದು ನ್ಯೂಮರಿಕಲ್ ಕೊಟ್ಟಿದ್ದಾನೆ 4 ಮಾರ್ಕ್ಸ್ಗೆ ವಿತೌಟ್ ಎನಿ ಡಿವಿಷನ್. ಸೊ ಈ ನ್ಯೂಮರಿಕಲ್ಲು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರ ಮೇಲೆ ಕೊಡ್ತಾನೆ. 4 marks you will easily get. Or the resistance of the filament of an electric bulb is 880 ohm and the resistance of the coil in an electric heater is 1100 ohm. Both are connected in an electric source of potential difference 220 volt domestic voltage. ನಿಮಗೆ ಗೊತ್ತು. Then first question for 2 marks. ಅಲ್ಲ 1 mark each. Find the current drawn by each instrument. Which instrument draws more current? ಇವೆರಡು ಸೇರಿಸಿ 1 + 1 2 marks. ಮತ್ತು ಅದರಲ್ಲಿ ಬಿ ಕ್ವಶನ್ 2 marksಗೆ ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 5 coulomb ಅಕ್ರಾಸ್ 2 points ಹ್ಯಾವಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 25 volts. ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾನೆ, ಚಾರ್ಜ್ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಫೈಂಡ್ ಔಟ್ ವರ್ಕ್ ಡನ್. ಸೊ ಇದು 2 marks ಕ್ವಶನ್. ನ್ಯೂಮರಿಕಲ್ 2 ಮಾರ್ಕ್ಗೆ ಮೇಲ್ಗಡೆ ಅದು ಕೂಡ ನ್ಯೂಮರಿಕಲ್ ಸಪ್ರೇಟ್ಲಿ 1 each mark. 4 marks ಕ್ವಶನ್ಸ್. ಸೊ ಇಷ್ಟು ನಿಮ್ಮ ಸೈನ್ಸ್. ಸ್ವಲ್ಪ ದೀರ್ಘ ಆಯಿತು ವಿಡಿಯೋ, ಜಾಸ್ತಿ ಟೈಮ್ ತಗೊಳ್ತು. ಯಾಕೆಂದರೆ ಟೆಕ್ಸ್ಟ್ ಬುಕ್ಕು ಚಾಪ್ಟರ್ಸ್ ಮತ್ತು ನಿಮಗೆ ಅಗತ್ಯವಾಗಿ ಸೈನ್ಸ್ ಕ್ವಶನ್ ಪೇಪರು ಹೇಗಿರುತ್ತೆ ನನ್ನ ತೋರಿಸ್ಬೇಕಿತ್ತು. ಇಲ್ಲಿ ಸ್ಕೋರಿಂಗ್ ಪೀಪಲ್ ಯಾರಿದ್ದೀರಾ, ಆಂಬಿಷನ್ ಇರೋರು, ಸ್ವಲ್ಪ ತುಂಬ ಗಮನ ಮತ್ತು ಪ್ರಜ್ಞೆ ಇಟ್ಕೊಂಡು ಕ್ವಶನ್ ಪೇಪರ್ ಅರ್ಥ ಮಾಡಿಕೊಂಡು ನೀವೇನಾದ್ರು ಆನ್ಸರ್ ಮಾಡಿದರೆ, ಗೊತ್ತಿರೋದನ್ನ ರಿಲೇಟ್ ಮಾಡಿ ಆನ್ಸರ್ ಮಾಡಿದರೆ ಪಕ್ಕಾ ಯು ವಿಲ್ ಗೆಟ್ ಔಟ್ ಆಫ್ 8 marks. ಪಾಸಿಂಗ್ ಪ್ಯಾಕೇಜ್ ಪೀಪಲ್ ಮತ್ತೆ ಮಾತಾಡಲೇಬೇಕು. ಅವರು ನಿಮಗೆ ಸರ್ಗಳು ಸ್ಕೂಲಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನಿಮ್ಮ ಟೀಚರ್ಸ್, ಅದನ್ನು ಫಾಲೋ ಮಾಡಿಕೊಂಡು ನೀವು ಮುಂದುವರಿಬೋದು. ಸೊ ಇಷ್ಟು ನಮ್ಮ ಸೈನ್ಸ್. ಈಗ ನಮ್ಮ ವಿಡಿಯೋಗಳಲ್ಲಿ, ಮೊದಲನೇ ವಿಡಿಯೋಗಳಲ್ಲಿ ನಮಗೆ ಇಂಗ್ಲೀಷ್ ಆಯಿತು, ನಮಗೆ ಸೋಷಿಯಲ್ ಸೈನ್ಸ್ ಆಯಿತು, ಮ್ಯಾಥಮೆಟಿಕ್ಸ್ ಆಯಿತು. ತುಂಬ ಟೈಮ್ ಸಿಕ್ಕಿದೆ ಅದು ನೋಡಲಿಕ್ಕೆ ನಿಮಗೆ. ನೆನ್ನೆ ಬೆಳಗ್ಗೆನೇ ಅದು ಅಪ್ಲೋಡ್ ಆಗಿರೋದ್ರಿಂದ ನೋಡಿಲ್ದಾರು ಅವೆಲ್ಲವನ್ನು ವಾಚ್ ಮಾಡಿ. ಇವತ್ತೀಗ ಇನ್ನು ಅರ್ಧ ಗಂಟೆ ಒಳಗಡೆ ನಿಮಗೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇನ್ನು 2 ಲ್ಯಾಂಗ್ವೇಜ್ ಉಳಿದ್ವು, ಕನ್ನಡ ಅವ್ರ ಮದರ್ ಟಂಗ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು 3rd ಲ್ಯಾಂಗ್ವೇಜ್ ಹಿಂದಿ. ಅವುಗಳ ಬಗ್ಗೆ ಬೆಳಗ್ಗೆ ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ನಾನಿಲ್ಲಿ ಪರೀಕ್ಷೆಗೆ ಪಾಠ ಮಾಡೋಕ್ಕೆ ಬಂದಿಲ್ಲ, ಪಾಠ ಮಾಡೋ ಟೈಮಲ್ಲ. ನಿಮಗೆ ಸೈನ್ಸ್ ಈಸಿ, ಮ್ಯಾಥ್ಸ್ ಈಸಿ, ಸೋಷಿಯಲ್ ಸೈನ್ಸ್ ಕೂಡ ಮೊದಲೇ ಈಸಿ, ಮತ್ತು ಲ್ಯಾಂಗ್ವೇಜಸ್ ಕೂಡ ಈಸಿ, ಗ್ರಾಮರ್ ಎಲ್ಲವೂ ಈಸಿ ಅನ್ನೋದನ್ನು ನಿಮಗೆ ಮನದಟ್ಟು ಮಾಡಿಕೊಡ್ತೀನಿ. ಒಂದು 10 ತಿಂಗಳು ಓದಿದ್ದೀರಲ್ವ, ವೈ ಡು ಯು ವರಿ? 10 ತಿಂಗಳು ಓದಿರೋದು ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಓದಿರ್ತೀರಾ. ಅದನ್ನು ನೆನ್ಪಿಟ್ಕೊಂಡು ಬರೆಯೋದಷ್ಟೇ ಕೆಲಸ. ಹೇಗೆ ಬರಿಬೇಕು ಅನ್ನೋ ಕಾನ್ಫಿಡೆನ್ಸ್ಗೆ ನನ್ನ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ನೋದಷ್ಟೇ ಉದ್ದೇಶ. ಅದಕ್ಕೆ ನನ್ನ ಈ ಯೂಟ್ಯೂಬ್ ಚಾನಲ್ ವಾಟ್ ಎವರ್ BK. ಮತ್ತೆ ಸಿಗೋಣ. ಹ್ಯಾವ್ ಎ ನೈಸ್ ಈವ್ನಿಂಗ್. ಬೇಗ ಮಲಗಬೇಡಿ, ಹಂಗಂತ ತುಂಬ ತಡವಾಗಿ ಮಲಗಬೇಡಿ. ಲೇಟಾಗಿ ಎದ್ದೇಳಬೇಡಿ, ಹಂಗಂತ ಮಧ್ಯ 3 ಗಂಟೆಗೆ ಎದ್ದು ಕೂತ್ಕೋಬೇಡಿ, 2 ಗಂಟೆಗೆ ಕೂರಬೇಡಿ. ನಿದ್ರೆಗೆ 5 hours ಮೀಸಲಿಡ್ತಾ ಇನ್ನು ನಿಮಗೆ 10 days. ನೋ ವರಿ, ನಥಿಂಗ್ ಟು ವರಿ. ಇನ್ನೂ 10 ದಿನ ನಾನು ಸಿಗ್ತಾ ಇರ್ತೀನಿ ನಿಮಗೆ ಮತ್ತಷ್ಟು ಎಲ್ಲ ವಿಷಯಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಕೊಡಲಿಕ್ಕೆ. ಐ ಆಮ್ ಯುವರ್ BK. ಮತ್ತೊಮ್ಮೆ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಮತ್ತು ಅವ್ರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಮತ್ತು ಸಿಗೋಣ. ಸಿ ಯು. ಟೇಕ್ ಕೇರ್. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಈವ್ನಿಂಗ್.